ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಟೈಟಲ್ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಿರ್ಬೋದು, ಮೆಮು ಸೀರೀಸ್ ಅಲ್ಲ, ಮೆಮು ಟ್ರೈನ್ ಜರ್ನಿ. ಆ್ಯಕ್ಚುಲಿ 66502 ವಿಜಯಪುರದಿಂದ ಅಂದರೆ ಬಿಜಾಪುರದಿಂದ ಹುಬ್ಬಳ್ಳಿಗೆ ಹೋಗುವ ಮೆಮು ಟ್ರೈನು. ಮೊದಲಿದು ICF ಟ್ರೈನ್ ಇತ್ತು, ಅದನ್ನು ಡೌನ್ಗ್ರೇಡ್ ಮಾಡಿ ಇವಾಗ ಮೆಮು ಟ್ರೈನ್ ಮಾಡಿದ್ದಾರೆ. UBL ಡಿವಿಷನಲ್ಲಿ ಸುಮಾ ಟ್ರೈನ್ನ ಡೌನ್ಗ್ರೇಡ್ ಮಾಡಿ ಮೆಮುಗೆ ಮಾಡಿದ್ದಾರೆ. ಸೊ ಫ್ಯೂಚರಲ್ಲಿ ಮೆಮು ಡೆಮು ಸೀರೀಸ್ ಪಾರ್ಟ್ 2 ತರೋಣ ಅಂತಿದ್ದೀನಿ, ಬಟ್ ನೋಡೋಣ, ಬೇಗನೆ ತರ್ತೀನಿ. ಸೊ ನೀವು ನೋಡೋಕೆ ಹೋದರೆ ಇದೇ ನಮ್ಮ ವಿಜಯಪುರಿನ ಹೊಸ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಟ್ ಆಗಿರೋದು. ಮತ್ತು ಕ್ಲೈಮೇಟ್ ಎಲ್ಲ ನೀವು ನೋಡ್ಬೋದು, ಸಖತ್ತಾಗಿದೆ. ಇಲ್ಲೇ ನಿಮ್ಗೆ ಆಟೋದೆಲ್ಲ ಸಿಕ್ಬಿಡುತ್ತೆ. ಇದು ಮಾರ್ನಿಂಗ್ ಟೈಮಲ್ಲಿ ನಾನು ಬಂದಿದ್ದೀನಿ, ಸೊ ಆಟೋದೆಲ್ಲ ಅವೈಲೇಬಲ್ ಇದೆ. ಇನ್ನೂ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಈ ರೈಲ್ವೆ ಸ್ಟೇಷನ್ನು. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಟಿಕೆಟ್ ಫೇರ್ ಎಲ್ಲ ಎಷ್ಟಿದೆ ಅಂತ. ಇದು ನೀವು ಎಂಟ್ರಿ ತೊಗೊಂಡ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ATBMಸು ಮತ್ತು ಟಿಕೆಟ್ ಕೌಂಟರ್ ಸಿಗ್ಬಿಡುತ್ತೆ. ರೈಟ್ ಸೈಡಲ್ಲಿ ಎನ್ಕ್ವೈರಿ ಮತ್ತು ಚಿಕ್ಕ ಸ್ಟಾಲ್ ನಿಮಗೆ ಅವೈಲೇಬಲ್ ಇರುತ್ತೆ. ಮತ್ತು ಸೀದಾ ಎಂಟ್ರ್ ಹೊಡೆದ್ರೆ ನೀವು ಎಂಟ್ರ್ ಆಗಿಬಿಡ್ತೀರಾ ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲಿ. ಸೊ ಇದೇ ನೀವು ನೋಡ್ಬೋದು, ಆಟೋಮ್ಯಾಟಿಕ್ ಟಿಕೆಟ್ ವೆಂಡಿಂಗ್ ಮಷೀನ್. ಇದು ಹೆಂಗೆ ಯೂಸ್ ಮಾಡಬೇಕು, ಏನಾದರೂ ವೀಡಿಯೋ ಬೇಕೆಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಇಂಗ್ಲೀಷಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಇದು ನೀವು ನಮ್ಮ ಮೆಮು ಟ್ರೈನ್ನ ನೋಡ್ಬೋದು. RCFಲ್ಲಿ ಇದನ್ನು ಮ್ಯಾನ್ಯುಫ್ಯಾಕ್ಚರ್ ಮಾಡಿರೋದು ರೈಲ್ ಕೋಚ್ ಫ್ಯಾಕ್ಟ್ರಿಯಲ್ಲಿ. ಸೊ ವಿಜಯಪುರಿನ ಪ್ಲ್ಯಾಟ್ಫಾರ್ಮ್ ನಂಬರ್ 3ಅಲ್ಲಿ ನಮ್ಮ ಈ ಟ್ರೈನ್ ಇರೋದು. ಸೊ ನೀವೇನಾದರೂ ಹೋಗ್ಬೇಕಂದ್ರೆ ಈ ಟ್ರೈನಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ನೀವು ಬರಬೇಕು. ಮತ್ತು ಕ್ಲೌಡ್ಸ್ ನೋಡಿ ಏನು ಸಾಕದಾಗಿದೆ. ಆ್ಯಕ್ಚುಲಿ ಹೆವಿ ಅಂದರೆ ಹೆವಿ. ಇದರಲ್ಲಿ ನಾವು ಜರ್ನಿ ಮಾಡ್ತೀವಿ, ಎಂಡ್ ಟು ಎಂಡ್ ನಮ್ಮ ಜರ್ನಿ ಇರುತ್ತೆ. ವೀಡಿಯೋ ಕಂಟಿನ್ಯೂ ಆಗಿ ನೋಡಿ. ಸೊ ಇದು ನಾನು ನಮ್ಮ ಮೆಮು ಟ್ರೈನ್ ಒಳಗಡೆ ಬಂದುಬಿಟ್ಟಿದ್ದೀನಿ. ನಿಮ್ಗೆ ಇಂಟೀರಿಯರ್ಸ್ ತೋರ್ಸೋಕೆ ಹೋದರೆ ನಿಮಗೆ ಗ್ರ್ಯಾಬಿಂಗ್ ಹ್ಯಾಂಡಲ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಲಗೇಜ್ ಇರೋ ಸ್ಪೇಸ್ ಸಿಗುತ್ತೆ. ಎಮರ್ಜೆನ್ಸಿ ಫುಲ್ಲು ಸಿಗುತ್ತೆ ಹ್ಯಾಂಡಲು. ಅಂತಂದರೆ ಫ್ಯಾನ್ಸ್ ಎಲ್ಲ ನಾರ್ಮಲಾಗಿರುತ್ತೆ. ಮತ್ತು ಗೇಟ್ಸ್ ಅದರ ನಿಮಗೆ ಗ್ರ್ಯಾಬಿಂಗ್ ಹ್ಯಾಂಡಲ್ ಸಿಗ್ಬಿಡುತ್ತೆ ರಶಲ್ಲಿ ಏನಾದರೂ ಇಟ್ಕೊಬೇಕಂದ್ರೆ. ಮತ್ತು ಸ್ಲೈಡಿಂಗ್ ಡೋರ್ಸ್ ಕೂಡ ನಿಮಗೆ ಇದರಲ್ಲಿ ಇರುತ್ತೆ. ಮತ್ತು ಸೀಟಿಂಗ್ಸ್ ಬಂದು ನಿಮಗೆ ಬೆಂಚ್ ಟೈಪ್ ಇಲ್ಲಿ ಇರುತ್ತೆ. ವಾಶ್ರೂಮ್ಸು ಅವೈಲೇಬಲ್ ಇರುತ್ತೆ. ಅದಾದಮೇಲೆ ಕೆಲವೇ ಟೈಮಲ್ಲಿ ಇವಾಗ ನಾವು ಹೊರಡ್ಬಿಡ್ತೀವಿ ವಿಜಯಪುರದಿಂದ, ಅಂದರೆ ಬಿಜಾಪುರದಿಂದ. ನಾವು ಪಕ್ಕದಲ್ಲಿದ್ರಿ, ಇವಾಗ ಶಿಫ್ಟ್ ಆದ್ರಿ. ಯಾಕಂದರೆ ಇದು ಮುಂದೆ ಇರೋದಂದ್ರೆ ಸುಮಾರು ಜನ ಬರೋಲ್ಲ ಅಂತ ನಮ್ಮದು ಅಸಂಪ್ಷನು. ಐ ಹೋಪ್ ಬರಲ್ಲ. ಮತ್ತು ಮೆಮುದು ಒಂದು ಅಡ್ವಾಂಟೇಜ್, ನಿಮಗೆ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ ಎಲ್ಲ ಕೋಚಲ್ಲಿ. ಸೊ ನಮ್ಮ ರುದ್ರಾಬಾಯಿ ಆಲ್ರೆಡಿ ಚಾರ್ಜಿಂಗ್ ಆಗಿಬಿಟ್ಟು ಚಾರ್ಜ್ ಮಾಡ್ತಿದ್ದಾರೆ. ಮತ್ತು ಯಾರ ಜೊತೆ ಚಾಟ್ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತು. ನಮ್ಮ ರುದ್ರಾಬಾಯಿನೂ ಆಲ್ರೆಡಿ ಬ್ಯುಸಿ ಮಲ್ಕೊಂಬಿಟ್ಟು, ಇವರು ಯಾರ ಜೊತೆ ಚಾಟ್ ಮಾಡ್ತಿದ್ದಾರೆ ಇವ್ರಿಗೆ ಗೊತ್ತಪ್ಪ. ನಿಮ್ಗೆ ಗೊತ್ತಲ್ಲ, ಒಂದು ವಯಸ್ಸಿರುತ್ತೆ, ಆ ವಯಸ್ಸಲ್ಲಿ ಚಾಟಿಂಗ್ ಮಾಡಿಲ್ಲ ಅಂದರೆ ಬೋರಿಂಗ್ ಆಗುತ್ತೆ. ಸೊ ಅದಕ್ಕೆ ನಮ್ಮಿಬ್ಬರು ಫ್ರೆಂಡ್ಸು ಚಾಟಿಂಗಲ್ಲಿದ್ದಾರಪ್ಪ. ನಮ್ಮದು ವಯಸ್ಸೆಲ್ಲ ಆಗೋಯಿತು, ನಮ್ಮದೆಲ್ಲ ಇದೇಜೆಲ್ಲ ಔಟ್ ಆಗಿಬಿಟ್ಟಿದೆ ನಮ್ಮದು. ಇದು ಎಕ್ಸಾಕ್ಟ್ಲಿ 5:45ಗೆ ನಮ್ಮ ಮೆಮು ಹೊರಡ್ಬಿಟ್ಟಿದೆ ವಿಜಯಪುರ ರೈಲ್ವೆ ಸ್ಟೇಷನ್ ಇಂದ. ಹೊರಟಾದ್ಮೇಲೆ ಅದು ಗೋಲ್ ಗುಂಬಜ್ ನೋಡ್ಬೋದು ಔಟರಿಂದ. ಮತ್ತು ಏನ್ಷಿಯಂಟ್ ಗೇಟ್ಸು, ಏನ್ಷಿಯಂಟ್ ವಾಲ್ಸ್ ಎಲ್ಲ ನಿಮಗೆ ಬಿಜಾಪುರಲ್ಲಿ ನೋಡೋಕ್ಕೆ ಸಿಗತ್ತೆ. ನೀವು ನೋಡ್ಬೋದು, ಆ ಒಂದು ಕಿಲೆ ಮಾಡಿರ್ತಾರಲ್ಲ, ಆ ಕಿಲೆ ವಾಲ್ಸ್ ಎಲ್ಲ ಇರತ್ತಲ್ಲ, ಸೊ ಇನ್ನೂ ಹಂಗೆ ಪ್ರಿಸರ್ವ್ ಆಗಿದೆ. ಎಷ್ಟು ದಿನ ಪ್ರಿಸರ್ವ್ ಆಗಿರುತ್ತೆ ಗೊತ್ತಿಲ್ಲ ಇದು, ಟು ಬಿ ಫ್ರ್ಯಾಂಕ್. ಕೇವಲ 4 ಕಿಲೋಮೀಟರ್ ಆದಮೇಲೆ ನಾವು ತಲುಪಿದ್ದೀವಿ ನಮ್ಮ ಮೊದಲ ಕಮರ್ಷಿಯಲ್ ಹಾಲ್ಟು ಇಬ್ರಾಹಿಂಪುರಾಗೆ. ಸೊ 5:51ಗೆ ಬರುವ ಟೈಮಿಂಗು 1 ನಿಮಿಷ ಸ್ಟಾಪ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಮತ್ತಿಲ್ಲಿ ಫಾಸ್ಟು ಗೂಡ್ಸ್ ಟ್ರೈನ್ ಕ್ರಾಸಿಂಗ್ ಆಗ್ತಿದೆ. ನಮಗೂ ಸಿಗ್ನಲ್ ಸಿಕ್ಬಿಟ್ಟು ನಾವು ಹೊರಡ್ತಿದ್ದೀವಿ. ಇದು ನಮ್ಮದು ಮುಂದೆ ಕ್ರಾಸಿಂಗ್ ಆಗಿ ಹೋಗ್ತಿದೆ ಹೊಸಪೇಟೆ ಸೋಲಾಪುರ್ ಡೆಮು ಎಕ್ಸ್ಪ್ರೆಸ್ ಜೊತೆ.
ಅಲ್ಲಿ ನೀವು NTPC ಥರ್ಮಲ್ ಪ್ಲ್ಯಾಂಟ್ ನೋಡ್ಬೋದು. ಐ ಹೋಪ್ ಐ ಆಮ್ ಕರೆಕ್ಟ್, NTPC ಥರ್ಮಲ್ ಪ್ಲ್ಯಾಂಟೇ ಅದು. ಅದು ಥರ್ಡ್ ಮೋಸ್ಟ್ ರೆವಿನ್ಯೂ ಜನರೇಟಿಂಗ್ SWRಗೆ ಅದು. ಇದು ನಮ್ಮ ವಿಜಯಪುರ ಹುಬ್ಬಳ್ಳಿ ಮೆಮು ತಲುಪಿದೆ. ಬಸವಣ್ಣ ಬಾಗೇವಾಡಿ ರೋಡ್ ರೈಲ್ವೆ ಸ್ಟೇಷನ್ಗೆ ಬರುವ ಟೈಮಿಂಗು 6:25 AM, 1 ನಿಮಿಷ ಸ್ಟಾಪ್ ಅಷ್ಟೇ ನಿಮಗೆ ಸಿಗುತ್ತೆ. ನಾವು ಆಲ್ಮೋಸ್ಟ್ ಮುಂದೆನೇ ಇದ್ದೀವಿ. ನಮ್ಮದು GG ಕ್ರಾಸಿಂಗ್ ಬರುತ್ತೆ. ಸೊ ನಮ್ಮ ಲೆಜೆಂಡ್ರಿ ಗಾಡಿನ ಕ್ರಾಸಿಂಗ್ ಮಾಡೋದು ನಾನು ಮಿಸ್ ಅಂತೂ ಮಾಡಲ್ಲ. ಸೊ ವೆಯ್ಟಿಂಗು GG ಕ್ರಾಸಿಂಗ್ಗೆ. ಇದು ನಾವು ಸದ್ಯಕ್ಕೆ ತಲುಪಿದ್ದೀವಿ ಆಲ್ಮಟ್ಟಿ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 6:44 AM, 1 ನಿಮಿಷ ಸ್ಟಾಪ್ ಸಿಗುತ್ತೆ. 6:45 AM ಹೊರಟ್ಬಿಡುತ್ತೆ. ದಯವಿಟ್ಟು ರೈಲ್ವೆ ಲೈನಿಂದ ಟ್ರೈನ್ಗೆ ಪ್ಲ್ಯಾಟ್ಫಾರ್ಮ್ ಕ್ರಾಸಿಂಗ್ ಮಾಡಬೇಡಿ. ಒಂದು ಜಸ್ಟ್ ಮಿಸ್ ಆಯಿತು ಆ್ಯಕ್ಚುಲಿ. ನಮ್ಮ ಟ್ರೈನ್ ಬರ್ತಿತ್ತು, ಒಂದೇನಾದರೂ ಸ್ಪೀಡ್ ಇರ್ತಿದ್ರೆ ಅಯ್ಯಪ್ಪ ಅಷ್ಟೇ ಫಿನಿಷ್ ಆಗಿಬಿಡ್ತಿದ್ರು. ದಯವಿಟ್ಟು ಫುಟ್ ಓವರ್ ಬ್ರಿಡ್ಜ್ ಯೂಸ್ ಮಾಡಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ. ಇವಾಗ ಗೋಲ್ ಗುಂಬಸ್ ಕ್ರಾಸಿಂಗ್ ಆಗ್ತಿದೆ, ಕ್ಯಾಪ್ಚರ್ ಮಾಡೋಣ ಬನ್ನಿ. ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಮೈಸೂರು ಟು ಪಂಡರ್ಪುರ್. ನಮ್ಮ ಲೆಜೆಂಡರಿ ಗಾಡಿ ಇದು. ನಾವು ಹೊರಟ್ಬಿಟ್ಟಿದ್ದೀವಿ ಆಲ್ಮಟ್ಟಿ ರೈಲ್ವೆ ಸ್ಟೇಷನಿಂದ. ಆಲ್ಮಟ್ಟಿ ಡ್ಯಾಮ್ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್. ಕೃಷ್ಣಾ ನದಿ ನೋಡ್ಬೋದು, ಫುಲ್ಲು ಖಾಲಿ. ಒನ್ ಟೈಮ್ ನಾನು ವಿಡಿಯೋ ಮಾಡುವಾಗ ಫುಲ್ಲು ಹರಿತಿತ್ತು ನೀರು, ಫುಲ್ ಖಾಲಿ. ಗುರು, ಟ್ರೈನ್ ನಂಬರ್ 66502 ವಿಜಯಪುರ ಮತ್ತು ಹುಬ್ಬಳ್ಳಿ ಮೆಮು ಸದ್ಯಕ್ಕೆ ತಲುಪಿದೆ. ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ ಬರುವ ಟೈಮಿಂಗು 7:23 AM ಇನ್ ದ ಮಾರ್ನಿಂಗು. 2 ನಿಮಿಷ ಸ್ಟಾಪ್. 7:25 ಹೊರಡುವ ಟೈಮಿಂಗು. ನಾವು ಆ್ಯಕ್ಚುಲಿ ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 5 minutes ಬಿಫೋರ್.
ಈ ರೈಲ್ವೆ ಸ್ಟೇಷನ್ಗೆ. ಸೊ ಇನ್ನೂ ನಾವು ಹೊರಡಲ್ಲ ಟೈಮ್ ಆಗೋವರೆಗೂ. ಮತ್ತು ನನ್ನ ಫೇಸ್ ಏನಾದರೂ ಸ್ಲೀಪಿ ಫೇಸ್ ಇದೆ ದಯವಿಟ್ಟು ಬೈಕೊಂಬೇಡಿ, ಯಾಕಂದರೆ ನಾನು ಯಶವಂತಪುರ ವಿಜಯಪುರ ಸ್ಪೆಷಲ್ ಮಾಡ್ಕೊಂಬಂದೆ. ನೈಟ್ ಫುಲ್ ಎದ್ದಿದ್ದೆ ಕವರ್ ಮಾಡೋಕ್ಕೆ, ಸೊ ಅದಕ್ಕೆ ನಿದ್ದೆ ಎಲ್ಲ ಫುಲ್ ಆಗಿಲ್ಲ. ಸೊ ಅದಕ್ಕೆ ಇನ್ನೂ ನನ್ನ ಫೇಸ್ ಎಲ್ಲ ನಿದ್ದೆ ಫೇಸಲ್ಲಿ ಇರತ್ತೆ. ಇದು ಎಕ್ಸಾಕ್ಟ್ಲಿ 7:25 AM ನಾವು ಹೊರಟ್ಬಿಟ್ಟಿದ್ದೀವಿ ಬಾಗಲಕೋಟೆ ರೈಲ್ವೆ ಸ್ಟೇಷನಿಂದ. ALP ಅವರು ಗಾರ್ಡ್ನ ನೋಡ್ತಿದ್ದಾರೆ, ಸೊ ಅದಕ್ಕೆ ನಾನು ಸ್ವಲ್ಪ ಸೈಡ್ ಬಂದುಬಿಟ್ಟೆ ಅವ್ರಿಗೆ ವಿಸಿಬಿಲಿಟಿ ಇರಲಿ ಅಂತ. ಬಾಗಲಕೋಟೆ ರೈಲ್ವೆ ಸ್ಟೇಷನ್. ಈ ಮೆಮೊ ಟ್ರೈನ್ಸ್ದು ಪಿಕಪ್ ಮಾತ್ರ ಸಕ್ಕತ್ತಾಗಿರೋದು ಗುರು. ಸೇಮ್ ನಾನು ಅಲ್ಲೂ ನೋಡಿದ್ರೆ ಮುಂಬೈಯಲ್ಲಿ ಲೋಕಲ್ ಟ್ರೈನ್ ಸೇಮ್ ಮೆಮೊ ಇರುತ್ತಲ್ಲ, ಪಿಕಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಾವು ಇವಾಗ ತಲುಪಿದ್ದೀವಿ ಗುಲೇದಗುಡ್ಡ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮು 7:36 ಐ ಗೆಸ್. ಒಂದು ನಿಮಿಷ ಇರಿ, 36 26 ಹಾಂ ಸಾರಿ 7:36 ಬರುವ ಟೈಮಿಂಗು 1 ನಿಮಿಷ ಹಾಲ್ ಸಿಗುತ್ತೆ. ನಾವು 1 ಮಿನಿಟ್ ಬಿಫೋರ್ ಬಂದಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ದು ರೇಕ್ ಶೇರಿಂಗ್ ಇದೆ. ಸೊ ವಿಜಯಪುರದಿಂದ ಹುಬ್ಬಳ್ಳಿಗೆ ಹೋಗುತ್ತೆ, ಹುಬ್ಬಳ್ಳಿಯಿಂದ ಅರಸೀಕೆರೆಗೆ ಹೋಗುತ್ತೆ, ವಿಜಯಪುರದಿಂದ ಹುಬ್ಬಳ್ಳಿಗೆ ಮೆಮೊ, ಹುಬ್ಬಳ್ಳಿಯಿಂದ ಅರಸೀಕೆರೆಗೆ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಸೊ ನೀವು ಎಕ್ಸ್ಪ್ರೆಸ್ ದುಡ್ಡು ಕಟ್ಟಬೇಕಾಗತ್ತೆ ಈ ಟ್ರೈನ್ಗೆ ಹುಬ್ಬಳ್ಳಿಯಿಂದ ಅರಸೀಕೆರೆಗೆ ಹೋದರೆ. ಇದು ನಾವು ತಲುಪಿದ್ದೀವಿ ಇವಾಗ ಬಾದಾಮಿ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 7:50 AM. 1 ನಿಮಿಷ ಸ್ಟಾಪು. ನಾವು ಬಂದಿದ್ದೀವಿ ಸದ್ಯಕ್ಕೆ 2 ನಿಮಿಷ ಬಿಫೋರು. ನಾನು ಥಂಬ್ನೇಲ್ ಫೋಟೋ ಹಿಡಿಬೇಕು, ಅದಕ್ಕೆ ಮುಂದೆ ಬರ್ತೀನಿ. ಸಿಗ್ನಲ್ ಇನ್ನೂ ಕೊಡೋಕ್ಕೆ ಒಂದು 3 ನಿಮಿಷ ಆಗುತ್ತೆ. ಮಂಗಳೂರು ವಿಜಯಪುರ ಟ್ರೈನ್ ಎಕ್ಸ್ಪ್ರೆಸ್ ಕ್ರಾಸಿಂಗ್. ನಿಮ್ಗೊಂದು ಸ್ವಲ್ಪ ಘಾಟ್ ಎಂಜಾಯ್ಮೆಂಟ್ ಬೇಕಂದರೆ ಬಾದಾಮಿಯಿಂದ ಹೊಳೆಯಲ್ಲೂರಿಗೆ ರೂಟಲ್ಲಿ ನಿಮ್ಗೊಂದು ಸ್ವಲ್ಪ ವೈಬ್ ಬರುತ್ತೆ. ಲೆಫ್ಟ್ ಸೈಡಲ್ಲಿ ಮೌಂಟೇನ್ಸು ಮತ್ತು ರೈಟ್ ಸೈಡಲ್ಲಿ ಫುಲ್ ಒಂದು ಸ್ವಲ್ಪ ಘಾಟ್ ಸೆಕ್ಷನ್ ಟೈಪ್ ಡೌನು, ಅದೆಲ್ಲ ನೀವು ಒಂದು ಸ್ವಲ್ಪ ಎಂಜಾಯ್ ಮಾಡ್ಬೋದು. ನಾವು ಆಲ್ಮೋಸ್ಟ್ ಇವಾಗ ಹೊಳೆಯಲ್ಲೂರಿಗೆ ತಲುಪಿದ್ದೀವಿ. ನಾವು ತಲುಪಿದ್ದೀವಿ ಹೊಳೆಯಲ್ಲೂರು ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 8-9 AM. 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಬಿಫೋರ್ ಟೈಮೇ ಬಂದಿದ್ದೀವಿ. ಮತ್ತು ಇಲ್ಲಿ ನೋಡಿ ಈ ರೈಲ್ವೆ ಸ್ಟೇಷನ್ ಏನು ಸಕ್ಕತ್ ಜಾಗದಲ್ಲಿದೆ. ಬ್ಲ್ಯಾಕ್ ಸಾಯಿಲ್ ಫಾರ್ಮಿಂಗ್ ಲ್ಯಾಂಡ್ ಸಕ್ಕತ್ತಾಗಿ ಕಾಣಿಸ್ತಿದೆ. ಈ ರೈಲ್ವೆ ಸ್ಟೇಷನಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ ಗುರು. ಇದು ನಮ್ಮ ಟ್ರೈನ್ ತಲುಪಿದೆ ಮಲ್ಲಾಪುರ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮಿಂಗ್ 8:27. 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಬಿಫೋರ್ ಟೈಮಿಂಗ್ ಬಂದಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ವಿಜಯಪುರ ಗದಗ ಅಂದರೆ ಸೋಲಾಪುರ ಗದಗ ಲೈನಲ್ಲಿ ಇದು ನಮ್ಮ ಲಾಸ್ಟ್ ರೈಲ್ವೆ ಸ್ಟೇಷನ್ ಇರುತ್ತೆ. ನಾವಿವಾಗ ಎಂಟ್ರ್ ಮಾಡ್ತೀವಿ ಗದಗ ರೈಲ್ವೆ ಸ್ಟೇಷನ್ಗೆ, ಗದಗ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಇವಾಗ ಯಶವಂತಪುರ ವಿಜಯಪುರ ಕ್ರಾಸಿಂಗ್ ಬರ್ತಿದೆ, ಎಕ್ಸ್ಪ್ರೆಸ್ ಟ್ರೈನು ಕ್ರಾಸಿಂಗ್ ಹಿಡಿಬೇಕು ಇವಾಗ. ಯಶವಂತಪುರ ವಿಜಯಪುರ ಟ್ರೈನ್ ಕ್ರಾಸಿಂಗ್. ಆಲ್ರೆಡಿ ಈ ವಿಡಿಯೋ ನೀವು ಚಾನಲಲ್ಲಿ ನೋಡಿರ್ತೀರ. ಗದಗಿಂದ ಯಶವಂತಪುರಕ್ಕೆ
ಬೈಪಾಸ್ ಲೈನ್ ನೋಡ್ತಿದ್ದೀರಲ್ಲ ಅದೇ ಗದಗ ಬೈಪಾಸ್ ಲೈನು ಮತ್ತು ಬೈಪಾಸ್ ಸ್ಟೇಷನು ಇದೆ, ಗದಗ ಬೈಪಾಸ್ ಅಂತ. ನಮ್ಮದು ಯಶವಂತಪುರ ವಿಜಯಪುರ ಸ್ಪೆಷಲ್ ಫೇರ್ ಸ್ಪೆಷಲ್ ಇತ್ತಲ್ಲ ಆ ಬೈಪಾಸಿಂದನೇ ಹೋಗಿರೋದು. ನೀವು ರೈಟಲ್ಲಿ ಹುಬ್ಬಳ್ಳಿ ಗುಂತಕಲ್ ಮೇನ್ ಲೈನ್ ನೋಡ್ಬೋದು. ನಾವಿವಾಗ ಮರ್ಜ್ ಆಗ್ತೀವಿ ಆ ಲೈನಲ್ಲಿ ಗದಗ ಜಂಕ್ಷನ್. ಯಾವ ಟ್ರೈನು? ಹಂಪಿ 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 ಎಕ್ಸ್ಪ್ರೆಸ್ ನಮ್ಮನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿದೆ. ಓವರ್ಟೇಕ್ ಏನಕ್ಕೆ ಅಂದರೆ ಇವಾಗ ನಾವು ಆ ಡೈರೆಕ್ಷನಲ್ಲೇ ಹೋಗ್ತೀವಿ. ನಂಬರ್ 66502 ವಿಜಯಪುರ ಹುಬ್ಬಳ್ಳಿ ಮೆಮು ಸದ್ಯಕ್ಕೆ ತಲುಪಿದೆ. ಗದಗ ಜಂಕ್ಷನ್ಗೆ ಬರುವ ಟೈಮಿಂಗು 6:20 AM ಅಲ್ಲ 9:20 AM 5 ನಿಮಿಷ ಸ್ಟಾಪ್ ಅಫಿಷಿಯಲಿ ಕೊಟ್ಟಿದ್ದಾರೆ. 9:25 AM ಹೊಡೋದು. ನಾವು ಅಪ್ರಾಕ್ಸಿಮೇಟ್ಲಿ 20 ಮಿನಿಟ್ಸ್ ಬಿಫೋರ್ ಬಂದಿದ್ದೀವಿ. ಮಾತಾಡೋಕೆ ಹೋದರೆ ಇಲ್ಲಿ ಇವಾಗ ಸ್ವ್ಯಾಪ್ ಆಗ್ತಾರೆ ಲೋಕೋ ಪೈಲಟು ALP ಮತ್ತು ಗಾರ್ಡ್ ಅವರು. ಯಾಕಂದರೆ ನಾವು ಬಂದಿದ್ದು ಈ ಡೈರೆಕ್ಷನಲ್ಲಿ, ನಾವು ಇವಾಗ ಹೋಗಬೇಕು ಈ ಡೈರೆಕ್ಷನು. ಸೊ ಇವಾಗ ಇಬ್ಬರು ಸ್ವಾಪ್ ಆಗ್ತಾರೆ. ಮತ್ತು ಗದಗ ಜಂಕ್ಷನಲ್ಲಿ ಸುಮಾರು ಜನ ಡಿಬೋರ್ಡ್ ಆಗಿದ್ದಾರೆ. ಸುಮಾರು ಜನ ಡಿಬೋರ್ಡ್ ಆಗಿದ್ದಾರೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡು ನೀರು ಬಾಟಲ್ ತೊಗೊಂಡು ಹೋಗಿದೆ. ಯಾಕಂದರೆ 2-3 ಸೈಡ್ಸ್ ಅವೈಲೇಬಲ್ ಇದ್ದಿಲ್ಲ. ಅಷ್ಟವರೆಗೂ ನಮ್ಮದು ಕ್ರಾಸಿಂಗ್ ಆಗ್ತಿದೆ ಹುಬ್ಬಳ್ಳಿ ಗುಂತಕಲ್ ಪ್ಯಾಸೆಂಜರ್ ಟ್ರೈನ್ ಜೊತೆ. ಇದು ಗುಂತಕಲ್ ಹೋಗ್ತಿದೆ ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 2. ನೀವು ಅಲ್ಲಿ ನೋಡ್ಬೋದು ಕುಷ್ಟಗಿ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಅರೈವ್ ಆಗ್ತಿದೆ ಗದಗಿನ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ. ಮತ್ತು ಒಂದು ಸ್ವಲ್ಪ ಲೈಟಾಗಿ ನೀವು ನೋಡಿದ್ರೆ ಹುಬ್ಬಳ್ಳಿ ಗುಂತಕಲ್ ಪ್ಯಾಸೆಂಜರ್ ಟ್ರೈನು ಹೊರಟಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 2ಇಂದ. ಕುಷ್ಟಗಿ ಇನಾಗ್ರೇಷನ್ ಜರ್ನಿ ತಂದಿದೆ. ತುಂಬ ನೀವು ಪ್ರೀತಿ ಕೊಟ್ರಿ, ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಧನ್ಯವಾದಗಳು. ಇದು ಎಕ್ಸಾಕ್ಟ್ಲಿ 9:25 AM ನಾವು ಹೊರಟ್ಬಿಟ್ಟಿದ್ದೀವಿ ಗದಗಿನ ಪ್ಲ್ಯಾಟ್ಫಾರ್ಮ್ ನಂಬರ್ 3ಇಂದ. ನಮಗೆ ಕುಷ್ಟಗಿ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡ್ಕೊಂಡು ಹೋಗಿದೆ. ಸೊ ಹಂಪಿ ಒಂದು ಓವರ್ಟೇಕು, ಕುಷ್ಟಗಿ ಹುಬ್ಬಳ್ಳಿ ಒಂದು ಓವರ್ಟೇಕ್. ಇವಲ್ಲಿ 2 ರೈಟಲ್ಲಿ ಲೈನ್ ನೋಡ್ತಿದ್ದಲ್ಲ ಆ ಲೈನಿಂದನೇ ನಾವು ಬಂದಿರೋದು. ನೀವು ನೋಡ್ಬೋದು ಬ್ಯಾರಿಕೇಡಿಂಗ್ ಆಗ್ತಿದೆ. ಯಾಕಂದರೆ ಈ ಲೈನು 130 ಸೆಕ್ಷನ್ಗೆ ಅಪ್ಗ್ರೇಡ್ ಆಗುತ್ತೆ ಬೇಗನೆ. ಆ್ಯಕ್ಚುಲಿ ಹುಬ್ಬಳ್ಳಿಯಿಂದ ಗುಂತಕಲ್ವರೆಗೂ ನಾವು ಹುಲ್ಕೋಟಿಯಲ್ಲಿ ಅನ್ಅಫಿಷಿಯಲ್ ಹಾಲ್ಟಲ್ಲಿ ನಿಲ್ಲಿದ್ದೀವಿ. ಯಾಕಂದರೆ ಗದಗ ಆದಮೇಲೆ ಡೈರೆಕ್ಟ್ ನಮ್ಮ ಸ್ಟಾಪು ಹುಬ್ಬಳ್ಳಿ. ಹುಲ್ಕೋಟಿ ನೀವು ಕೇಳಿಸ್ಕೊಂಡ್ರೆ, ಇಲ್ಲಾಂದರೆ ಹುಲ್ಕೋಟಿ ರೈಲ್ವೆ ಸ್ಟೇಷನ್ ನೋಡಿದ್ರೆ ಯಾರು ಜ್ಞಾಪನ ಬರುತ್ತೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಒಂದು ಹಿಂಟ್ ನೋಡಿ ಪಕ್ಕದಲ್ಲಿ. ಮೇನ್ ಇಲ್ಲಿ ಸ್ಟಾಪ್ ಕೊಡೋ ಕಾರಣ ಆ್ಯಕ್ಚುಲಿ ನಮ್ಮದು ಕುಷ್ಟಗಿ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಟ್ರೈನು ಮುಂದೆ ನಡೀತಿದೆ. ಸೊ ಆಬ್ವಿಯಸ್ಲಿ ಕ್ಲಿಯರೆನ್ಸ್ ಇರೋಲ್ಲ. ಸೊ ಅದಕ್ಕೆ ನಮ್ಮನ್ನ ನಿಲ್ಲಿಸ್ಬಿಟ್ಟು ಲೈಕ್ ರನ್ ಮಾಡಿಸ್ತಿದ್ದಾರೆ. ನೀವು ಹತ್ತು ಕಡೆ ಒಂದು ಡೈವರ್ಷನ್ ನೋಡ್ತಿದ್ದೀರಲ್ಲ, ಅದು ಹುಬ್ಬಳ್ಳಿ ಬೈಪಾಸ್ ಡೈರೆಕ್ಟ್ ಟುವರ್ಡ್ಸ್ ಧಾರವಾಡ, ಅದು ರೈಟ್ ಸೈಡು. ಸೊ ಇನ್ನೊಂದು ಲೆಫ್ಟಲ್ಲಿ ಬರುತ್ತೆ, ಅದು ಬಂದು ಬೈಪಾಸ್ ಟುವರ್ಡ್ಸ್ ಬೆಂಗಳೂರು, ಇದು ಟುವರ್ಡ್ಸ್ ಧಾರವಾಡ ಬೈಪಾಸ್. ಫ್ರೈಟ್ ಟ್ರೈನು ಗೂಡ್ಸ್ ಟ್ರೈನೆಲ್ಲ ಅದರಿಂದನೇ ಬೈಪಾಸ್ ತೊಗೊಂಡು ಹೋಗೋದು. ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಇದು ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನು, ಬೈಪಾಸ್ ಲೈನ್ ಹಿಂದೆ ಹೋಯಿತು. ನಾವು ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಪ್ರೈಡ್ ಆಫ್ ನಮ್ಮ ಕರ್ನಾಟಕ. ಒಂದು ಮಾತು ಹೇಳೋದು ಮರ್ತುಬಿಟ್ಟಿದೆ. ಈ ಜರ್ನಿದಲ್ಲಿ ನಾವು ಯಾವ ಮೀಟಪ್ಪು ಯಾವ ಜನರಿಗೂ ನಿಮಗೂ ತೋರಿಸಲ್ಲ. ಯಾಕಂದರೆ ಎಲ್ಲ ಮೀಟಪ್ಸಲ್ಲಿ ಜನ ತೋರ್ಸೋಕ್ಕಾಗಲ್ಲ. ಸೊ ಸ್ವಲ್ಪ ಪ್ರೈವೇಟ್ ಮೀಟಪ್ಸು ಇರುತ್ತೆ. ಸೊ ಅದಕ್ಕೆ ಈ ಜರ್ನಿಯಲ್ಲಿ ಮೀಟಪ್ಸ್ ಒಂದು ನಾನು ತೋರಿಸಿಲ್ಲ ಈ ವಿಡಿಯೋಲಿ. ಗುರು, ಟ್ರೈನ್ ನಂಬರ್ 66502 ವಿಜಯಪುರ ಹುಬ್ಬಳ್ಳಿ ಮೆಮು ಸದ್ಯಕ್ಕೆ ತಲುಪಿದೆ ತಾನಿನ ಡೆಸ್ಟಿನೇಷನ್ ರೈಲ್ವೆ ಸ್ಟೇಷನ್ಗೆ, SSS ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 11 AM. ನಾವು ಅಪ್ರಾಕ್ಸಿಮೇಟ್ಲಿ 14 to 13 ಮಿನಿಟ್ಸ್ ಬಿಫೋರ್ ಬಂದಿದ್ದೀವಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾವು ಬಂದಿದ್ದು ಕೇವಲ 60 ರೂಪಾಯಲ್ಲಿ. ನೀವೇನಾದರೂ ಬಸ್ಸಲ್ಲಿ ಬಂದರೆ ವಿಜಯಪುರದಿಂದ ಹುಬ್ಬಳ್ಳಿಗೆ ಎಷ್ಟು ಚಾರ್ಜ್ ಆಗುತ್ತೆ
ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಸರಿ ಮತ್ತೆ ಗುರುಗಳೇ, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.